ಪುಣೆಯಲ್ಲಿ ನಾವು ಇವತ್ತು ರಾಜ ದಿನಕರ್ ಕೇಳ್ಕರ್ ಮ್ಯೂಸಿಯಮನ್ನು ನೋಡೋ ಬನ್ನಿ. ಮಹಾರಾಷ್ಟ್ರ ಶಾಸನ ರಾಜ ದಿನಕರ್ ಕೇಳ್ಕರ್ ಸಂಗ್ರಹಾಲಯ. ನಮಸ್ಕಾರ ವೀಕ್ಷಕರೇ, ನೋಡಿ ಡಾಕ್ಟರ್ ರಾಜ ದಿನಕರ್ ಕೇಳ್ಕರ್ ವಸ್ತು ಸಂಗ್ರಹಾಲಯ. ಇದು ನಾವೆಲ್ಲರೂ ನೋಡಲೇಬೇಕು. ಯಾಕೆಂತ ಹೇಳಿದ್ರೆ ನಮ್ಮ ಭಾರತ ದೇಶದ ರಾಜಾದಿರಿ ರಾಜರುಗಳನ್ನು ನಾವು ನಮ್ಮ ಮಕ್ಕಳಿಗಾಗಲಿ ಅಥವಾ ನಾವು ಕಲಿಬೇಕಾದರೆ ಹೆಚ್ಚಾಗಿ ಅವರ ವೈಭವವನ್ನು ನಾವು ನೋಡಲೇ ಇಲ್ಲ, ಕೇಳಲೇ ಇಲ್ಲ. ಆದರೆ ಇನ್ನೂ ಸಮಯ ಕಳೆದಿಲ್ಲ. ನಾವು ಹಲವಾರು ನಮ್ಮ ಹಿರಿಯರ ಚರಿತ್ರೆಯನ್ನು ನೋಡಿ ತಿಳ್ಕೊಳ್ಬೇಕು. ಇನ್ನು ಮುಂದೆಯಾದರೂ ಒಳ್ಳೆಯ ಪಾಠ ಪುಸ್ತಕಗಳಲ್ಲಿ ಮಕ್ಕಳಿಗಾದರೂ ನಮ್ಮ ಮರಾಠ ಪೇಶ್ವರ ಅಥವಾ ನಮ್ಮ ಕರ್ನಾಟಕದಲ್ಲಿ ಚಾಲುಕ್ಯರ, ಕದಂಬರ ಅಥವಾ ಹೊಯ್ಸಳರ ಇಂಥ ದೊಡ್ಡ ದೊಡ್ಡ ನಮ್ಮ ಹೀರೋಗಳು ಅಂತ ನಾವು ಹೇಳಲಿಕ್ಕೆ ಯಾಕೆ ಹಿಂದೆ ಬಿದ್ದಿದ್ದೇವೋ ಗೊತ್ತಿಲ್ಲ. ನೋಡಿ, ಈ ಒಂದು ಸಂಗ್ರಹಾಲಯ, ವಸ್ತು ಸಂಗ್ರಹಾಲಯ ಬಹಳ ಪ್ರಮುಖವಾದದ್ದು. ಡಾಕ್ಟರ್ ದಿನಕರ್ ಜಿ ಕೇಳ್ಕರ್ ಅವರು ತನ್ನ ಒಬ್ಬನೇ ಮಗನಾದ ರಾಜ ಇವನ ಸವಿನೆನಪಿಗಾಗಿ ಮಾಡಿಸಿದ್ದಾರೆ. ಇದು ಪೂನಾದಲ್ಲಿ ಬಹಳ ಪ್ರಮುಖವಾದಂತಹ ಸಿಟಿಯ ಮಧ್ಯದಲ್ಲೇ ಇದೆ. ಏನು ದೂರ ಏನು ಹೋಗಬೇಕಾಗಿಲ್ಲ. ನಾತುಬಾಗ್ನ ಬಾಜಿರಾವ್ ರಸ್ತೆಯಲ್ಲಿದೆ. ಇದರಲ್ಲಿ 3 ಮಳಿಗೆಯ ವಿಶಾಲವಾದಂತಹ ಬಹಳಷ್ಟು ಸುರಕ್ಷಿತವಾಗಿ 14ನೇ ಶತಮಾನದ ಹಲವಾರು ಕೆತ್ತನೆಗಳು, ಆಭರಣಗಳು, ಅಸ್ಥಿದಂತ ಅಂದರೆ ಆನೆಯ ದಂತಗಳಿಂದ ಮಾಡಿರುವಂತಹ ಕೆತ್ತನೆಗಳು, ಆನೆಯ ದಂತಗಳು, ಬೆಳ್ಳಿ ಹಾಗೂ ಬಂಗಾರದ ಒಡವೆಗಳು, ಬಗೆ ಬಗೆಯ ಸಂಗೀತ ಉಪಕರಣಗಳು, ತಂತಿ ವಾದ್ಯಗಳು, ಮತ್ತೆ ಹಳೆಯ ಕಾಲದ ಅಡುಗೆಯ ಪಾತ್ರೆಗಳು, ರಾಜನು ಯುದ್ಧಕ್ಕೆ ಹೋಗಬೇಕಾದ್ರೆ ತೆಗೆದುಕೊಂಡು ಹೋಗುವಂತಹ ಯುದ್ಧದ ಪರಿಕರಗಳು, ಗೃಹೋಪಯೋಗಿ ವಸ್ತುಗಳು, ಹೀಗೆ ನೋಡುತ್ತಾ ನೋಡುತ್ತಾ ನಮಗೆ ಶತಮಾನಗಳ ಹಿಂದೆ ನಾವು ಹೋಗ್ತಾ ಹೋಗ್ತೇವೆ. ಈ ಮರದ ಕೆತ್ತನೆಗಳಂತೂ ಅತಿ ಅದ್ಭುತ. ಈ ಗಣಪತಿಯನ್ನು ನೋಡಿ, ಎಷ್ಟು ಹಾಲಿನಂತ ಬಿಳುಪಾದ ಈ ಗಣಪತಿ. ಮತ್ತೆ ಇದು ನೋಡಿ ಬಹಳ ಒಂದು ವಿಶಿಷ್ಟವಾದಂತಹ ಒಂದು ಪ್ರಾಣಿಯ ಒಂದು ಇದನ್ನ ಕೆತ್ತಿದ್ದಾರೆ, ಮರದಲ್ಲಿ ಕೆತ್ತಿದ್ದಾರೆ. ಮತ್ತೆ ಸಣ್ಣ ಸಣ್ಣ ಗೃಹೋಪಯೋಗಿ ವಸ್ತುಗಳನ್ನ ಅರಮನೆಯ ಒಳಗೆ ಹೊರಗೆ ಜನಸಾಮಾನ್ಯರು ಬಳಸುತ್ತಿದ್ದಂತಹ ಹಲವಾರು ನೋಡಿ, ದೇವರ ಮೂರ್ತಿ ಕೂಡ ಬಹಳಷ್ಟು ಶಿಲಾ ಬಾಲಿಕೆ. ಮತ್ತೆ ಇದು ತಲೆಯ ಮೇಲೆ ಕೂದಲನ್ನು ಬಾಚಲಿಕ್ಕೆ, ಸೆಟ್ ಮಾಡಲಿಕ್ಕೆ ಇರುವಂತಹ ಸಣ್ಣ ಸಣ್ಣ ವಸ್ತುಗಳನ್ನು ಕೂಡ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ. ಒಂದು ಅರಮನೆಯ ಒಂದು ವಿನ್ಯಾಸವನ್ನೇ ಅದನ್ನು ಶಿಫ್ಟ್ ಮಾಡಿ ಒಂದು ಕಡೆಗೆ ವಸ್ತು ಸಂಗ್ರಹಾಲಯದಲ್ಲಿ ಇಟ್ಟಿರುವಂತಹ ಒಂದು ಶ್ರೇಷ್ಠ ಒಂದು ವ್ಯವಸ್ಥೆ ಡಾಕ್ಟರ್ ದಿನಕರ್ ಕೇಳ್ಕರ್ ಅವರು ಮಾಡಿದ್ದಾರೆ. ಇಲ್ಲಿ ಬಗೆ ಬಗೆಯ ಮೂರ್ತಿಗಳು, ಮರದ ಕೆತ್ತನೆಗಳು, ಇಷ್ಟು ಹಳೆಯ ಸಾಮಗ್ರಿಗಳು ಯಾವ ರೀತಿ ಇದ್ದಾವೆ ನೋಡಿ. ನಂದಿ ಮತ್ತೆ ಈ ಮರದ ಕಂಬಗಳನ್ನು ನೋಡಿ, ಇದನ್ನ ಚರಕ ನೋಡಿ, ಮತ್ತೆ ಸಣ್ಣ ಸಣ್ಣ ಮಂಟಪ, ಕುರ್ಚಿಗಳು, ಮಂಚ, ಬಹಳಷ್ಟು ಚೆನ್ನಾಗಿ ಇದನ್ನ ಮೇಂಟೈನ್ ಮಾಡಿದ್ದಾರೆ. ಇದನ್ನ ಡಾಕ್ಟರ್ ದಿನಕರ್ ಕೇಳ್ಕರ್ ಅವರು 1920ರಿಂದ ಸಂಗ್ರಹಿಸಲು ಶುರು ಮಾಡಿ ಸುಮಾರು 1962ರವರೆಗೆ, ಅಂದರೆ ಸುಮಾರು 42 ವರ್ಷಗಳ ಪರಿಶ್ರಮದಿಂದ ಕೊನೆಗೆ 62ರಲ್ಲಿ ಸ್ಥಾಪಿತವಾಯಿತು. ನಂತರವೂ ಇದನ್ನು ಮುಂದುವರಿಸಿ 1984ರವರೆಗೆ, ಅಂದರೆ ಸುಮಾರು 15,000ಗಳಷ್ಟು ಪುರಾತನ ವಸ್ತುಗಳ ಅಪರೂಪದ ಸಂಗ್ರಹಾಲಯವಾಯಿತು. ನಂತರ ಡಾಕ್ಟರ್ ಕೇಳ್ಕರ್ ಅವರು 1992ರಲ್ಲಿ ಅದನ್ನ ಮಹಾರಾಷ್ಟ್ರ ಸರ್ಕಾರಕ್ಕೆ ದಾನವಾಗಿ ಕೊಟ್ಟರು. ಈಗೀಗ ಸುಮಾರು 20,000ದವರೆಗೆ ವಸ್ತುಗಳು ಸಂಗ್ರಹವಾಗಿದ್ದರೂ ಮುಖ್ಯವಾಗಿ 2,500ರಷ್ಟು ಮಾತ್ರ ಪ್ರಮುಖವಾಗಿ ಪ್ರದರ್ಶಿಸಲಾಗಿದೆ. ಅದರಲ್ಲಿ ರಾಜರು ಹಾಗೂ ಸೈನ್ಯ ಉಪಯೋಗಿಸುತ್ತಿದ್ದ ಯುದ್ಧ ಪರಿಕರಗಳು,
ಈಗ ನಾವು ನೋಡುವಂತಹ ಅಂದರೆ ಅಡಿಕೆಯನ್ನ ತುಂಡು ಮಾಡುವಂತಹ ವಿಧ ವಿಧದ ಯಂತ್ರಗಳನ್ನು ಕೂಡ ಅದನ್ನು ಒಟ್ಟು ಮಾಡಿಟ್ಟಿದ್ದಾರೆ. ಮರಾಠ ರಾಜ ಬಾಜಿರಾವ್ ಅವರ ಎರಡನೇ ಪತ್ನಿಯಾದ ಮುಸ್ಲಿಂ ರಾಣಿ ಮಸ್ತಾನಿ ಪೇಶ್ವಾ ಅವಳ ವಿಶೇಷ ಅರಮನೆ ಕೂಡ ಇದರಲ್ಲಿ ಅಡಗಿದೆ. ನೋಡಿ, ಕೆಲವು ಸಣ್ಣ ಸಣ್ಣ ಗೊಂಬೆಗಳನ್ನು ನಾವು ನೋಡ್ತೇವೆ. ಅಂದರೆ ಬಹಳಷ್ಟು ಚೆನ್ನಾಗಿ ಅದನ್ನು ವಿನ್ಯಾಸ ಮಾಡಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮನು ತನ್ನ ಸಖಿಯರೊಡನೆಗೆ ಸೇರಿ ತನ್ನ ಸ್ನೇಹಿತನಾದ ಸುಧಾಮನಿಗೆ ಸ್ನಾನ ಮಾಡಿಸುವಂಥ ಒಂದು ವಿಶೇಷ ಗೊಂಬೆಗಳ ಗೊಂಚಲು ಕೂಡ ಇದನ್ನು ನಾವು ನೋಡ್ಬೋದು. ಮತ್ತೆ ಆಗಿನ ಒಡಿಶಾದ ವಿಶೇಷ ಸೂತ್ರದ ಗೊಂಬೆ, ನಾವು ಗೊಂಬೆ ಆಟ ಏನು ಮಾಡ್ತೇವೆ ಅದು ಕೂಡ ಇದರಲ್ಲಿದೆ. ಮತ್ತೆ ಕರ್ನಾಟಕದ ನೆರಳಿನ ಗೊಂಬೆ, ನಂತರ ಚದುರಂಗದಾಟ. ಹಿಂದೆ ತಮಗೆಲ್ಲ ಗೊತ್ತಿದೆ, ರಾಜಾದಿರಾಜರುಗಳು ಮತ್ತೆ ಹಲವಾರು ವ್ಯಕ್ತಿಗಳು ಈ ಆಟ ಆಡಬೇಕಾದ್ರೆ ಚದುರಂಗದ ಆಟವನ್ನು ಕೂಡ ಆಡ್ತಿದ್ರು. ಮತ್ತೆ ಅದರ ಸಲಕರಣೆಗಳು ಕೂಡ ಸಣ್ಣ ಸಣ್ಣ ಗೊಂಬೆಗಳು ಇದು ಕೂಡ ಇದೆ. ಬಹಳ ದೊಡ್ಡ ದೊಡ್ಡ ಮರದ ಕೆತ್ತನೆಯಲ್ಲಿ ದ್ವಾರ, ಮಹಾದ್ವಾರಗಳು, ಮತ್ತೆ ಶಿವತಾಂಡವ ಮೂರ್ತಿ, ಮತ್ತೆ ತಾಯಿ ಮತ್ತೆ ಮಗುವಿನ ಕೆತ್ತನೆ ಕೂಡ ಇದೆ. ಮತ್ತೆ ಹಳೆಯ ಪಾತ್ರೆಗಳು, ದೊಡ್ಡ ದೊಡ್ಡ ಪಾತ್ರೆಗಳು, ಈ ಗಾಡಿ, ಮತ್ತೆ 4 ಚಕ್ರದ ಗಾಡಿ, ಮತ್ತೆ ತಾಮ್ರ, ಬೇರೆ ಬೇರೆ ಮೆಟಲ್ಸ್ ನಲ್ಲಿ ಮಾಡಿರುವಂತಹ ಮನೆಯ ಒಳಗೆ ಮತ್ತೆ ಅರಮನೆಯ ಒಳಗೆ ಉಪಯೋಗಿಸುವಂತಹ ಪಾತ್ರಗಳ ಸಂಗ್ರಹ ಅಂತೂ ವಿಶೇಷವಾಗಿ ಮನಸ್ಸನ್ನು ಸೂರೆಗೊಳ್ಳುತ್ತದೆ. ತಮಗೆ ಗೊತ್ತಿದ್ದ ಹಾಗೆ ಗಣಪತಿಯ ಮೂರ್ತಿ ಎಷ್ಟು ಚೆನ್ನಾಗಿ, ಹಲವು ಕಡೆಗಳಲ್ಲಿ ಗಣಪತಿಯ ಮೂರ್ತಿ. ಅದೇ ರೀತಿ ಇಲ್ಲಿ ಇನ್ನೊಂದು ಬದಿಯಲ್ಲಿ ಚಂದ್ರಶೇಖರ್ ಅಗಸಿ ವಿಭಾಗ ಅಂತಿದೆ. ಇದರಲ್ಲಿ ಬಹಳಷ್ಟು ಅಂದಿನ ಕಾಲದ ಮುಂದುವರಿದ ತಂತಿ ವಾದ್ಯಗಳನ್ನು ಕೂಡ ಇಟ್ಟಿದ್ದಾರೆ. ಈ ತಂತಿ ವಾದ್ಯಗಳು ಬಹಳಷ್ಟು, ಅದರ ಜೊತೆಗೆ ಕೆಲವು ನಾವು ಶೇವಿಗೆ ಮಾಡುವಂಥದ್ದು ಮತ್ತೆ ಅಡುಗೆ ಮನೆಯಲ್ಲಿ ಉಪಯೋಗಿಸುವಂತಹ ಕೆಲವು ಪಾತ್ರೆಗಳು, ಮತ್ತೆ ಚಪಾತಿಯನ್ನು ಮಾಡಲಿಕ್ಕೆ ಇರುವಂತಹ ಲಟ್ಟಣಿಗೆ ಇತ್ಯಾದಿಗಳಲ್ಲಿದೆ. ಈ ತಂತಿ ವಾದ್ಯಗಳಲ್ಲಿ ವೀಣೆ, ಸಿತಾರ್, ತಂಬೂರಿ, ಮತ್ತೆ ರಾಜ ತನ್ನ ಪರಿವಾರ ಮತ್ತು ಸೈನಿಕರು ಧರಿಸುತ್ತಿದ್ದ ದಿರಿಸುಗಳು, ಬಟ್ಟೆ ಒಂದಲ್ಲ ಹಲವಾರು ಈ ಒಂದು ಮ್ಯೂಸಿಯಂನಲ್ಲಿದೆ. ನಂತರ ಹೀಗೆ ಇದನ್ನು ವೀಕ್ಷಿಸುತ್ತಾ ಹೋದರೆ ಸಮಯ ಕಳೆದದ್ದೇ ಗೊತ್ತಾಗುವುದಿಲ್ಲ. ಮತ್ತು ನಮ್ಮ ಭಾರತೀಯ ರಾಜರುಗಳ ಬಗ್ಗೆ ಅತೀವ ಹೆಮ್ಮೆ ಹಾಗೂ ಗೌರವ ಮೂಡುತ್ತದೆ. ನಮ್ಮ ದೇಶದ ರಾಜರುಗಳನ್ನ ನಮ್ಮ ಪಾಠ ಪುಸ್ತಕದಲ್ಲಿ ಎಲ್ಲೂ ಉಲ್ಲೇಖ ಮಾಡದಿದ್ದರೂ ಕೂಡ ನಾವು ಪ್ರತಿಯೊಬ್ಬರು ಅದರ ಪರಿಚಯವನ್ನ ಪಡೆದು ನಮ್ಮ ಪೀಳಿಗೆಗೆ ತಿಳಿಸುವ. ನೋಡಿ, ಒಂದೊಂದು ವಸ್ತುಗಳು ಕೂಡ ಅಮೂಲ್ಯವಾದದ್ದು. ಎಷ್ಟು ಒಂದು ಮನಸ್ಸಿನಿಂದ, ಒಳ್ಳೆಯ ಮನಸ್ಸಿನಿಂದ ಇದನ್ನ ಅವರು ಸಂಗ್ರಹ ಮಾಡಿರ್ಬೇಕು. ನೋಡಿ, ಅದರ ವಿಚಾರವನ್ನು ಕೂಡ ಭಾಂಡಿ ವಿಭಾಗ. ನೋಡಿ, ಭಾಂಡಿ ಅಂದ್ರೆ ಪಾತ್ರೆಗಳು. ಇಲ್ಲಿ ರಾಜ ಅಥವಾ ಅವರು ಕುಳಿತುಕೊಳ್ಳುವಂತಹ ಸ್ಥಳದಲ್ಲಿ ಇರುವಂತಹ ಹಿಂಬದಿಯಲ್ಲಿ ಬಹಳಷ್ಟು ಚಿತ್ರವನ್ನು, ವಿನ್ಯಾಸವನ್ನು ಕೂಡ ನಾವು ನೋಡಬಹುದು. ಆಭರಣಗಳು, ಇಲ್ಲಿ ನೋಡಿ ನಾಗ, ಮೆಟಲ್ ಅಥವಾ ಇದು ಮರದ ನಾಗ, ಸಣ್ಣ ಸಣ್ಣ ಪ್ರಾಣಿ ಪಕ್ಷಿಗಳು, ರೈತನ ಚಿತ್ರ ಇದೆ. ಬಹಳಷ್ಟು ಚೆನ್ನಾಗಿದೆ. ಇದು ಕೂಡ ಹಾಗೆ ಆಭರಣಗಳನ್ನು ಸಂಗ್ರಹ ಮಾಡಲಿಕ್ಕೆ ಇರುವಂಥದ್ದು. ಮತ್ತೆ ಬಟ್ಟೆಗಳು, ವಿಧ ವಿಧದ ಬಟ್ಟೆಗಳು, ಸ್ತ್ರೀಯರು, ರಾಣಿಯರು ಧರಿಸುತ್ತಿದ್ದ ಸೀರೆ ಇತ್ಯಾದಿಗಳನ್ನು ಕೂಡ ಬಹಳಷ್ಟು ಚೆನ್ನಾಗಿ ಸಪರೇಟ್ ಆಗಿ ಇದನ್ನು ಉಪಯೋಗ ಮಾಡಿದ್ದಾರೆ. ಇದನ್ನು ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ನೋಡಿ, ಇಲ್ಲಿ ಚಿರಣಿಕೆಗಳು, ಮತ್ತೆ ಅವರ ಪರ್ಸ್, ರಾಜರು ಅವರ ಸಂತಾನದವರು ಉಪಯೋಗ ಮಾಡುತ್ತಿರುವಂತಹ ಬಟ್ಟೆಗಳನ್ನು ಕೂಡ ಬಹಳಷ್ಟು ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಸೀರೆಗಳು, ಬೇರೆ ಬೇರೆ ಭಾರತ ದೇಶದ ವಿವಿಧ ಭಾಗಗಳಲ್ಲಿ ತಂದಿರುವಂತಹ ಆಗಿನ ಕಾಲದ ಬಟ್ಟೆ, ಸೀರೆ ಇತ್ಯಾದಿಗಳು. ನೋಡಿ, ಸಣ್ಣ ಸಣ್ಣ ವಸ್ತುವಿನಿಂದ ಅದರ ಇನ್ಫಾರ್ಮೇಶನ್ಸ್ ಅನ್ನ ಬಹಳಷ್ಟು ಚೆನ್ನಾಗಿ ಬರೆದಿರ್ತಾರೆ. ಇಲ್ಲಿ ನೋಡಲಿಕ್ಕೆ ಸಮಯನೇ ಸಾಕಾಗುವುದಿಲ್ಲ. ಒಂದು ಅರಮನೆಯ ಒಳಗೆ ಹೋಗಿದ್ದಷ್ಟೇ ನಮಗೆ ಅನುಭವ ಆಗುತ್ತೆ. ಇಲ್ಲಿ ಗೊಂಬೆಯಾಟವನ್ನು ಮಾಡಲಿಕ್ಕೆ ಒಡಿಸ್ಸಾದ ಗೊಂಬೆಗಳು ನೋಡಿ ಯಾವ ರೀತಿ ಇದನ್ನು ತಂತಿಗೆ ನಿಲ್ಲಿಸಿ ಹಾಕಿದ್ದಾರೆ. ಹಳೆಯ ಬಟ್ಟೆಗಳು ಯಾವ ರೀತಿ ಇದನ್ನು ಚೆನ್ನಾಗಿ ಪ್ರಿಸರ್ವ್ ಮಾಡಿದ್ದಾರೆ. ಮರದ ಕಪಾಟುಗಳು, ಖಡ್ಗ, ಕತ್ತಿ, ವರಸೆ, ಮತ್ತೆ ಕುಳಿತುಕೊಳ್ಳುವಂತಹ ಜಾಗ ನೋಡಿ, ಮೀಟಿಂಗಿಗೆ ಕುಳಿತುಕೊಳ್ಳುವಂತಹ ಜಾಗ. ಬಹಳಷ್ಟು ಒಳ್ಳೆಯ ಫರ್ನಿಚರ್ಸ್. ಇದು ವೆಲ್ಕಮ್ ಮಾಡಲಿಕ್ಕೆ ಆನೆ ಇದೆ. ಕಂಬಗಳು ಎಷ್ಟು ಚೆನ್ನಾಗಿ ಅರಮನೆಯ ಇದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಹಳಷ್ಟು ಸೇಫಾಗಿ ಶಿಫ್ಟ್ ಮಾಡಿರೋದು
ಬಹಳ ಮುಖ್ಯ ವಿಚಾರ. ಯಾಕಂತ ಹೇಳಿದ್ರೆ ಎಲ್ಲಿಂದಲೂ ಅದನ್ನು ಕಲೆಕ್ಟ್ ಮಾಡಿ ತಂದು ಒಂದು ಕಡೆಯಲ್ಲಿ ಇಟ್ಟು ಎಷ್ಟು ವಿನ್ಯಾಸ ಮಾಡಿ ಎಷ್ಟು ತಲೆಯನ್ನು ಖರ್ಚು ಮಾಡಿ ಇದನ್ನು ಮಾಡಿರಬೇಕು ನೋಡಿ. ತುಳಸಿ ಗಿಡ, ನಗಾರಿ, ಆನೆ, ಹಸ್ತಿದಂತ, ತೊಟ್ಟಿಲು ನೋಡಿದ್ರಿ. ಮತ್ತು ಇದನ್ನು ಚೆನ್ನಾಗಿ ಶೇಖರಣೆ ಮಾಡಿಟ್ಟಿದ್ದಾರೆ. ಯಾರು ಕೂಡ ಅದನ್ನು ಮುಟ್ಟದಾಗಿ ಗ್ಲಾಸಿನ ಒಳಗೆ ಉತ್ತಮವಾದಂಥ ಲೈಟ್ ವ್ಯವಸ್ಥೆಯನ್ನು ಮಾಡಿ ಅದನ್ನು ಭಾಳಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡಿದ್ದಾರೆ. ಮೂರ್ತಿಗಳು ನೋಡಿ, ಪೂಜೆ ಮಾಡುತ್ತಿದ್ದಂತಹ ಮೂರ್ತಿಗಳಾಗಲಿ, ಇದನ್ನು ನೋಡ್ತಾ 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 ಸಮಯವೇ ಸಾಕಾಗೋದಿಲ್ಲ. ಆದರೆ ಚೀರಿಣಿಕೆಯನ್ನು ನೋಡ್ತಾ ನೋಡ್ತಾ ಭಾಳಷ್ಟು ಖುಷಿಯಾಗುತ್ತೆ. ಸಣ್ಣ ಸಣ್ಣ ಲೋಟ, ಹುಕ್ಕ, ಇದರಲ್ಲೂ ಕೂಡ ವಿವಿಧ ರೀತಿಯ ಕರಡಿಗೆಗಳು, ಬೇರೆ ಬೇರೆ ಆಭರಣಗಳನ್ನಾಗಲಿ ವಸ್ತುಗಳನ್ನೇ, ಮತ್ತು ದೀಪ, ಲ್ಯಾಂಪ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಪ್ಸ್ ನೋಡಿ. ಇದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಗ್ಯಾಲರಿ. ಆಗ ಹೇಳಿದ್ದಾನೆ ವಾದ್ಯಗಳು, ಬೇರೆ ಬೇರೆ ರೀತಿಯ ವಾದ್ಯಗಳನ್ನು ನಾವು ನೋಡ್ಬೋದು ಅದರಲ್ಲಿ. ಮತ್ತು ಇದು ಆವಾಗ ತಾನೇ ನಾವು ನೋಡಿದ್ದೇವೆ ನೋಡಿ, ಇಷ್ಟು ಉತ್ತಮವಾಗಿರುವಂತಹ ಒಂದು ಕಲೆಕ್ಷನ್ಸ್. ಇದು ವೀಣೆ, ಸಿತಾರ್, ಇಡೀ ಸಂಗೀತದ ತಂಡವೇ ಉಪಯೋಗ ಮಾಡುವಂತಹ ಎಲ್ಲ ರೀತಿಯ ಬಗೆ ಬಗೆಯ ಶೇಪ್ಗಳುಳ್ಳ ನವಿಲು, ಪಕ್ಷಿಗಳ ಆಕಾರದಲ್ಲಿ ಈ ಸಂಗೀತದ ವೀಣೆ, ತಂತಿಗಳು, ಬಹಳಷ್ಟು ಆಧುನಿಕತೆಯ ಸ್ಪರ್ಶ ಕೂಡ ಅದರಲ್ಲಿ ಕಾಣುತ್ತೆ. ಇದು 14ನೇ ಶತಮಾನದ್ದು ಅಂತ ಕೂಡ ಹೇಳಲಾಗ್ತಾ ಇದೆ ನೋಡಿ. ಬಹಳಷ್ಟು ಚೆನ್ನಾಗಿ ಇದನ್ನು ಮೇಂಟೈನ್ ಮಾಡಿದ್ದಾರೆ. ಮೃದಂಗಂ, ಚರ್ಮವಾದ್ಯಗಳು ಯಾವುದು ಇಲ್ಲ, ಪ್ರತಿಯೊಂದು ಕೂಡ ಇದೆ. ವಾದ್ಯ ಉಪಕರಣಗಳು, ಇದನ್ನು ನೋಡ್ತಾ 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 ನಾವು ಅಂದಿನ ಕಾಲದ ರಾಜರ ಆಸ್ಥಾನವನ್ನೇ ನಾವು ಒಂದು ರೀತಿ ಇಮ್ಯಾಜಿನ್ ಮಾಡ್ಕೊಳ್ಬೋದು. ಪ್ರತಿಯೊಬ್ಬರು ಕೂಡ ಇದನ್ನು ನೋಡಬೇಕು. ನಾವು ನಮ್ಮ ಮಕ್ಕಳನ್ನು, ನಮ್ಮ ಪ್ರತಿಯೊಬ್ಬರಿಗೆ ಇದನ್ನು ತಿಳಿಸಬೇಕು. ಯಾವುದೇ ಪಾಠ ಪುಸ್ತಕಗಳೇ ಇಲ್ಲದ್ದು ನೋಡಿ, ಎಷ್ಟು ಚೆನ್ನಾಗಿದೆ ನಮ್ಮ ವೈಭವ, ಎಷ್ಟು ರೀತಿಯ ಇನ್ಸ್ಟ್ರೂಮೆಂಟ್ಸ್, ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು, ಬೇರೆಯವರಿಗೆ ತಿಳಿಸ್ಬೇಕು. ವಿಧ ವಿಧ ಬಗೆ ಬಗೆಯ ಓಲಗ ವಾದ್ಯಗಳು ಎಷ್ಟು ಚೆನ್ನಾಗಿದೆ. ಬಟ್ ಬ್ಯೂಟಿಫುಲಿ ಅದನ್ನು ಮೇಂಟೈನ್ ಮಾಡಿದ್ದಾರೆ. ಎಷ್ಟು ಕ್ಲೀನ್ ಇದೆ ಮತ್ತು ಎಷ್ಟು ನೀಟಾಗಿದೆ, ಬಹಳಷ್ಟು ವಿಸಿಬಲ್ ಆಗಿ ಒಂದೇ ರೀತಿಯ ಇದಾದರೂ ಕೂಡ ಅದನ್ನು ಬೇರೆ ಬೇರೆ ಕಡೆಗಳಲ್ಲಿ ಚಂದವಾಗಿ ಅದನ್ನು ಪ್ರತಿಯೊಂದು ವಸ್ತುವನ್ನು ಕೂಡ ಕ್ಲೀನಾಗಿ ಮೇಂಟೈನ್ ಮಾಡಿ ಇದನ್ನು ಪ್ರದರ್ಶಿಸಲಾಗಿದೆ. ಇದೆಲ್ಲ ನಾವು ನೋಡ್ತಾ ನೋಡ್ತಾ ಖುಷಿ ಪಡಬೇಕಲ್ವ ನೋಡಿ. ಇದು ಇನ್ನೊಂದು ತಾವು ನೋಡಿರ್ಬೋದು, ಮಸ್ತಾನಿ ಮಹಲ್ ಅಂತ ಒಂದು ಬೋರ್ಡಲ್ಲಿ ನೋಡಿರ್ಬೋದು. ಬಾಜಿರಾವ್ ಪೇಶ್ವಾ, ಇದು ತಾವು ಹಿಂದಿ ಮೂವಿಯಲ್ಲಿ ಕೇಳಿರ್ಬೋದು, ಬಾಜಿರಾವ್ ಮಸ್ತಾನಿ ಅಂತ. ಬಾಜಿರಾವ್ ಮಸ್ತಾನಿ ಅಂತ ಹೇಳಿದ್ರೆ ಬಾಜಿರಾವ್, ಆ ಕಥೆ ನಿಮಗೆ ಫಿಲ್ಮ್ನಲ್ಲಿ ನೋಡಿರ್ಬೋದು. ತನ್ನ 2ನೇ ರಾಣಿ ಮುಸ್ಲಿಂ ಅವಳು, ಮಸ್ತಾನಿ ಅಂತ, ಅವಳನ್ನು ಮದುವೆ ಆದ ನಂತರ ಅವಳಿಗೆ ವಿಶೇಷ ಅರಮನೆಯನ್ನು ಮಾಡಿಕೊಟ್ಟಿದ್ದಾರೆ. ಆ ಅರಮನೆಯ ಎಲ್ಲ ವಸ್ತುಗಳನ್ನು ಶಿಫ್ಟ್ ಮಾಡಿ ಇದರಲ್ಲಿ ಮಸ್ತಾನಿ ಮಹಲ್ ಅಂತ ಮಾಡಿದ್ದಾರೆ. ಅಲ್ಲಿ ಮಸ್ತಾನಿ ಮಹಲ್ ನೋಡಿ, ಇದು 8ನೆಯ ಒಂದು ವಿಭಾಗ. ಇದರಲ್ಲಿ ಮಸ್ತಾನಿ ಮಹಲ್, ಇದರಲ್ಲಿ ಡೀಟೇಲ್ಸನ್ನು ಬರೆದಿದ್ದಾರೆ. ಆಗಿನ ಕಾಲದಲ್ಲಿ ಈ ರೀತಿ ಕೂಡ ಅಂತರ್ಧರ್ಮೀಯ ವಿವಾಹ, ಲವ್ ಸ್ಟೋರಿ ಕೂಡ ಇದ್ದದ್ದು. ಇದು ಮಸ್ತಾನಿ ಅವಳು ಉಪಯೋಗಿಸುತ್ತಿರುವಂತಹ ಎಲ್ಲ ವಸ್ತುಗಳು, ಬಟ್ಟೆ, ಮರೆಗಳು, ಹಾಸಿಗೆ, ಬೆಡ್ ಎಲ್ಲ ಕರೆಕ್ಟಾಗಿ ಜೋಡಣೆ ಮಾಡಿದೆ. ಬಹಳಷ್ಟು ಅಟ್ರಾಕ್ಟಿವ್ ಆಗಿ ಒಳ್ಳೆಯ ವ್ಯವಸ್ಥೆಯನ್ನು ಯಾವ ರೀತಿ ಅಲ್ಲಿತ್ತೋ ಅದೇ ರೀತಿ ಅದನ್ನು ಶಿಫ್ಟ್ ಮಾಡಿ ಈ ಪುಣೆಯ ಮಧ್ಯಭಾಗದ ಒಂದು ವಸ್ತು ಸಂಗ್ರಹದಲ್ಲಿ ಇದನ್ನು ಜೋಡಣೆ ಮಾಡಿಟ್ಟಿದ್ದಾರೆ. ಮಸ್ತಾನಿಯ ಅರಮನೆ ಭಾಳಷ್ಟು ಚೀರ್ಣಿಕೆಗಳಿರುವಂತಹ ಉತ್ತಮವಾದ ಕಿಟಕಿಗಳನ್ನು ಹೊಂದಿ ವೆಂಟಿಲೇಷನ್ ಇರುವಂತಹ ಒಂದು ಅರಮನೆ. ಇದು ಮಸ್ತಾನಿ ಮಹಲ್ ಅಂತ ಕರೀತಾರೆ. ಇದು ಬಾಜಿರಾವ್ ಮಸ್ತಾನಿ ಫಿಲ್ಮ್ ಬಂದ ಮೇಲೆ ಅಂತೂ ಭಾಳಷ್ಟು ಜನರು ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಅಲ್ಲಿ ಇರುವಂಥವರು ಹೇಳ್ತಾಯಿದ್ರು, ಗೈಡ್ ಹೇಳ್ತಾಯಿದ್ರು. ಸೊ ಅದರಿಂದ ನೋಡಿ, ಸಣ್ಣ ಸಣ್ಣ ವಿಚಾರ ಅಂತ ನಮಗೆ ಕಂಡರೂ ಕೂಡ
ನೋಡಿ, ಇದು ಆ್ಯಕ್ಚುಲಿ ದೊಡ್ಡ ದೊಡ್ಡ ವಿಚಾರ. ರಾಜ ಯಾವ ರೀತಿ ವಿಶೇಷ ಅರಮನೆಯನ್ನು ಮಾಡಿಕೊಟ್ಟಿದ್ದ ಮಸ್ತಾನಿಗೆ ಅಂತ ನೋಡಿ. ಆಗಿನ ಕಾಲದ ಲೈಟ್ಗಳು ಕೂಡ ಉಂಟು, ವಿಗ್ರಹಗಳು, ಶಿಲೆಯ ಕೆತ್ತನೆಗಳು, ಒಂದಲ್ಲ ಎರಡಲ್ಲ ನೂರಲ್ಲ ಸಾವಿರಾರು ವಸ್ತುಗಳನ್ನು ನೋಡ್ತಾ 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 ಸುಸ್ತಾಗ್ತದೆ. ಇದರಲ್ಲಿ ವಿಸಿಬಲ್ ಕಣ್ಣಿಗೆ ಕಾಣುವಂಥದ್ದು ಸ್ವಲ್ಪವಾದರೂ ಕೂಡ ಸಾಧಾರಣ 20,000ಕ್ಕೂ ಅಧಿಕ ವಸ್ತುಗಳು ಶೇಖರಣೆಯಲ್ಲಿದ್ದಾವಂತೆ. ಈ ಕಾಯಿನ್ಸ್, ಆವಾಗಿನ ಕಾಲದ ನಾಣ್ಯಗಳು, ಶ್ರೀರಾಮನ ವಿಗ್ರಹ ಇದೆ ನೋಡಿ. ಭಾಳಷ್ಟು ಆಸ್ತಿಕರಾಗಿರುವಂತಹ ರಾಜಾದಿರಾಜರುಗಳು ಮರಾಠರಲ್ಲಿದ್ದರು. ಅವರು ನಮ್ಮ ದೇಶದ ಧರ್ಮವನ್ನು ಪಾಲನೆ ಮಾಡಲಿಕ್ಕೆ ಮುಘಲರ ಜೊತೆ ಭಾಳಷ್ಟು ಹೋರಾಟವನ್ನು ಮಾಡ್ತಾಯಿದ್ದರು, ನಮಗೆಲ್ಲ ಗೊತ್ತಿದೆ. ಈ ರೀತಿ ಈ ಅರಮನೆಯನ್ನು ನಾವು ನೋಡಿ ನಾವು ಕೂಡ ಧನ್ಯರಾಗಬೇಕು. ಪ್ರತಿಯೊಬ್ಬರಿಗೆ ಇದನ್ನು ವಿಚಾರವನ್ನು ತಿಳಿಸಬೇಕು. ಒಮ್ಮೆ ಇಂಥ ಒಂದು ಅರಮನೆಗಳನ್ನು ನೋಡಿ ನಮ್ಮ ಹಿರಿಯರ ವೈಭವವನ್ನು ನೆನಪಿಸಿಕೊಳ್ಳೋಣವೇ. ಧನ್ಯವಾದಗಳು.